ಮತ್ತೆ ಸ್ವಾಗತ. ಸಂಧಾನ ಪ್ರಕ್ರಿಯೆಗಳು ನಾನಾ ಸ್ವರೂಪಗಳಲ್ಲಿ ನಡೀತಾ ಇದೆ. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥದ್ದು ಅಸಮಾಧಾನಿತರಿಗೆ ಹೈಕಮಾಂಡ್ನಿಂದ ಸಂದೇಶವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ಅಸಮಾಧಾನಿತರಿಗೆ ಹೈಕಮಾಂಡ್ನಿಂದ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಯಾವ ಸ್ವರೂಪದಲ್ಲಿ ನಾವು ನಿಮ್ಮನ್ನು ಮುಂದೆ ಉಳಿಸ್ಕೊಳ್ತೀವಿ, ನಿಮ್ಗೆ ಅವಕಾಶವನ್ನು ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ದಿಲ್ಲಿಯಿಂದ ವರಿಷ್ಠರ ಸಂದೇಶವನ್ನು ತಗೊಂಡು ಸುರ್ಜೇವಾಲಾ ಅವರು ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ವಿಜಯನಗರದಲ್ಲಿ ಎಂ ಕೃಷ್ಣಪ್ಪ ಅವರ ನಿವಾಸಕ್ಕೆ ಸುರ್ಜೇವಾಲಾ ಅವರು ಭೇಟಿ ಕೊಟ್ಟಿದ್ದಾರೆ. ಎಂ ಕೃಷ್ಣಪ್ಪ ಹಾಗೂ ಪ್ರಿಯಾ ಕೃಷ್ಣ ಅವರನ್ನ ಮಾತನಾಡಿಸೋದಕ್ಕಾಗಿ ಸಿಎಂ ಡಿ ಕೆ ಶಿವಕುಮಾರ್, ಸುರ್ಜೇವಾಲಾ ಇಬ್ಬರೂ ಕೂಡ ಭೇಟಿಯಾಗಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಎಂ ಕೃಷ್ಣಪ್ಪ ಹಾಗೂ ಪ್ರಿಯಾ ಕೃಷ್ಣ ಅವರನ್ನ ಭೇಟಿ ಮಾಡಿ ಅವ್ರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಯಾಕಂದರೆ ಹಿರಿಯ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡದೇ ಇರುವಂಥ ಕಾರಣದ ವಿಚಾರಗಳು ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಆ ಕಾರಣಕ್ಕೆ ಈಗ ಅವರನ್ನು ಸಮಾಧಾನ ಮಾಡ್ತಿದ್ದಾರೆ. ಸಿಎಂಗೆ ಸಾಥ್ ನೀಡಿದ್ದಾರೆ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಹಾಗೆಯೇ ಎಸ್ ಸಿ ಬಾಲಕೃಷ್ಣ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅವರು ಮಾತುಕತೆಗೆ ಹೋಗಿದ್ದಾರೆ. ಇನ್ನು ದಿನೇಶ್ ಗುಂಡೂರಾವ್ ಹಾಗೂ ಎಚ್ ಕೆ ಪಾಟೀಲ್ ಅವರನ್ನ ಭೇಟಿಯಾಗಿರುವಂಥದ್ದು ಬಿ ಕೆ ಹರಿಪ್ರಸಾದ್ ಅವರು. ಇಲ್ಲಿ ಕೃಷ್ಣಪ್ಪ ಅವರು ಮತ್ತು ಪ್ರಿಯಾ ಕೃಷ್ಣ ಅವರ ಮನೆಗೆ ಈ ಅಸಮಾಧಾನಿತಗೊಂಡಿರ್ತಕ್ಕಂಥ ಶಾಸಕರಲ್ಲಿ ಮೊದಲಿಗೆ ಹೋಗಿರೋದು ಈಗ ಸಿಎಂ ಖುದ್ದಾಗಿ ಅವರ ಮನೆಗೆ ಅಂತ ಹೋಗಿರೋದು ಕೃಷ್ಣಪ್ಪ ಅವರ ಮನೆಗೆ. ಇಲ್ಲಿ ಗುಂಡೂರಾವ್ ಹಾಗೂ ಪಾಟೀಲ್ರ ಮನೆಗೆ ಬಿ ಕೆ ಹರಿಪ್ರಸಾದ್ ಅವರು ಹೋಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಉಳಿದವ್ರನ್ನ ಕಚೇರಿ ಕರೆಸ್ಕೊಂಡು ಮಾತನಾಡಿದರೆ ಅದು ಇವರುಗಳ ಹಿರಿಯರುಗಳ ಮನೆಗೆ ಹೋಗಿ ಅವ್ರನ್ನ ಸಮಾಧಾನಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇದು ಈಗಾಗಲೇ ಹೋಗಿ ಭೇಟಿಯಾಗಿರುವಂಥದ್ದು. ಮುಖ್ಯಮಂತ್ರಿಯವರು ಕೃಷ್ಣಪ್ಪ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿರುವಂಥದ್ದು. ಪ್ರಿಯಾ ಕೃಷ್ಣ ಅವರು ಕೂಡ ಜೊತೆಯಲ್ಲೇ ಇದ್ದರು. ಎಲ್ಲ ನಾಯಕರುಗಳು ಜೊತೆಯಲ್ಲೇ ಕೂರಿಸ್ಕೊಂಡು ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಶಾಸಕರುಗಳನ್ನು ಕೂಡ ಕರ್ಕೊಂಡು ಹೋಗಿದ್ರು. ಆ ಮೂಲಕ ಅವ್ರ ಜೊತೆಗೆ ಮಾತುಕತೆ ನಡೆಸಿ ಸಮಾಧಾನ ಹೇಳುವಂತಹ ಕೆಲಸವನ್ನು ಪಕ್ಷದ ನಾಯಕರುಗಳು ಮಾಡಿದ್ದಾರೆ. ಇನ್ನು ಸಿದ್ದರಾಮಯ್ಯನವರ ಸಿಟ್ಟನ್ನು ಸುರ್ಜೇವಾಲಾ ಅವರು ತಣಿಸ್ತಾರಾ? ಇದೀಗ ಬಹಳ ಕುತೂಹಲದ ಸಂಗತಿ. ಯಾಕಂದರೆ ಎರಡನೇ ಹಂತದ ಸಂಪುಟ ವಿಸ್ತರಣೆ ಬಳಿಕ ಸಿದ್ದರಾಮಯ್ಯನವರು ಅಂತರ ಕಾಪಾಡಿಕೊಂಡಿದ್ದಾರೆ. ಅವರು ಮೊನ್ನೆ ನಡೆದಂತಹ ಸಂಪುಟ ವಿಸ್ತರಣೆಯ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿರಲಿಲ್ಲ, ಲೋಕಭವನಕ್ಕೆ ಹೋಗಿರಲಿಲ್ಲ. ಅವರು ಅಂತರ ಕಾಯ್ದುಕೊಂಡಿದ್ದಾರೆ ಮಾಜಿ ಮುಖ್ಯಮಂತ್ರಿಯವರು. ಹೀಗಾಗಿ ಪದಗ್ರಹಣಕ್ಕೂ ತೆರಳದೆ ಮನೆಯಲ್ಲೇ ಉಳಿದಿದ್ದಂತಹ ಸಿದ್ದರಾಮಯ್ಯನವ್ರನ್ನ ಈಗ ಮನವೊಲಿಸುವಂಥದ್ದು ಕಾಂಗ್ರೆಸ್ಗೂ ಕೂಡ ಅನಿವಾರ್ಯ. ಯಾಕಂದರೆ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೆಸರನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂಥೇಳಿ ಸಿದ್ದರಾಮಯ್ಯನವರು ಬೇಸರವನ್ನು ಹೊಂದಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮನೆಗೆ ಸುರ್ಜೇವಾಲಾ ಅವರು ಇವತ್ತು ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ರಾತ್ರಿಯೇ ಸಿದ್ದರಾಮಯ್ಯವ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸುವಂತಹ ನಿರೀಕ್ಷೆ ಇದ್ದು, ಭಾಳ ಮುಖ್ಯವಾಗಿ ಈಗ ಖಾಲಿ ಇರತಕ್ಕಂತಹ ಒಂದು ಸ್ಥಾನದ ಬಗ್ಗೆಯೂ ಕೂಡ ನಾಯಕರುಗಳು ಜೊತೆಯಾಗಿ ಚರ್ಚಿಸಿ ತೀರ್ಮಾನವನ್ನು ಕೈಗೊಳ್ಳಬಹುದು. ಹೇಗೆ ಮುಂದುವರಿಬೇಕು ಅನ್ನೋದರಲ್ಲೂ ಕೂಡ ತೀರ್ಮಾನಗಳನ್ನು ಕೈಗೊಳ್ಳುವ ಸಾಧ್ಯತೆ ಇಲ್ಲಿ ಗೋಚರಿಸ್ತಾ ಇದೆ. ಇದಾಗಿತ್ತು ಇವತ್ತಿನ